ಧನಯಂತ ದೇವಾಃ ತಾಂ ವಿಶ್ವರೂಪಾಂ ಪಶುಭೋ ವಸಂತೆ ಸ್ವಾನ್ಹೋ ಮಂಧ್ರೇ ಸೋಮೋರ್ಜಂದಹಾನ ಧೇನುರ್ವಾಗಸ್ಮಾನ್ ಪ್ರತಿದಷ್ಟದಹಿತೋ ಧ್ರುವಂತೆ ರಾಜಾವರಣ ಧ್ರುವಂದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚಾರಾಸ್ಸಂಧಾರಯತಾನ್ ಧ್ರುವಾಂ. ಅಂಬ್ಲಿಯವರೇ, ನಾನು ಬೆಳಗ್ಗೆಯಿಂದ ಮನೆಯಲ್ಲೇ ಇರಲಿಲ್ಲ. ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಲ್ವಾ ನೀವು? ಅಯ್ಯೋ ಸರ್, ಮರ್ತೇ ಹೋಯ್ತು. ಎಲ್ಲಿಗೆ ಹೋಗಿದ್ರಿ? ಇನ್ನೊಂದು ಸ್ವಲ್ಪ ಹೊತ್ತು ನಿಮ್ಗೆ ಗೊತ್ತಾಗುತ್ತೆ. ರಮೇಶ್, ನಮ್ ಸೊಸೆ ಮುಖದಲ್ಲಿ ಎಷ್ಟು ಕಳೆ ಬಂದಿದೆ ನೋಡಿ. ಅರೆ ಓಂ. ಪೂಜೆ ಕೂತ್ಕೊಳ್ಳೋ ದಂಪತಿಗಳು ಬಂದು ಪೀಠದ ಮೇಲೆ ಕೂತ್ಕೊಳ್ಳಿ ಅಮ್ಮ. ಪುರೋಹಿತರು ಒಂದೇ ಒಂದು ನಿಮಿಷ. ಕಮಲಿಯವರ ಬನ್ನಿ. ಸರ್, ಯಾಕೆ ಸರ್? ನಿಮ್ಗೆ ಎಲ್ಲ ಗೊತ್ತಾಗುತ್ತೆ, ಬನ್ನಿ. ಹುಷಾರು. ಎಲ್ಲೋ ಏನೋ ಮಿಸ್ ಹೊಡಿತಿದೆ. ನಾನು ಹೇಳಿದ ಹಾಗೆ ತಮಿಳ್ನಾಡು ಟೀಮ್ ಅವರು ಕಮಲಿ ಮೇಲೆ ಬಿದ್ದಿದ್ದಾರೆ. ಅವಳಿಗೆ ಹೊಟ್ಟೆ ನೋವು ಬಂದಿದೆ, ಹಾಸ್ಪಿಟಲ್ಗೂ ಹೋಗಿದ್ದಾರೆ. ಆದರೆ ಮಗು ಸೇಫ್ ಆಗಿದೆ ಅಂತ ಡಾಕ್ಟರ್ ಹೇಗೆ ಹೇಳಿದ್ರು? ನನ್ಗೆ ಯಾಕೋ ಅನುಮಾನ. ಇಷ್ಟೆಲ್ಲ ಆಗಿದ್ರು ಅವಳು ಮಗುನು ಹೇಗೆ ಸೇಫ್ ಆಗಿರಕ್ಕೆ ಸಾಧ್ಯ? ಹಲೋ ಮೇಡಮ್, ನೀವು ನನಗ್ ಫೋನ್ ಮಾಡ್ಬಿಟ್ಟಿದ್ದೀರಾ? ಏನೋ ಕೆಲ್ಸ ಆಗ್ಬೇಕಂತ ಫೋನ್ ಮಾಡಿದ್ದೀರಾ? ಹೇಳಿ. ನನ್ನ ಕೆಲ್ಸದ ರಿಸಲ್ಟ್ ತಿಳ್ಕೊಬೇಕಿತ್ತು, ಅದಕ್ಕೆ ನಿನಗೆ ಫೋನ್ ಮಾಡಿದ್ದು. ನಿನ್ನೆ ಕಮಲಿ ಅನ್ನೋ ಪೇಷಂಟ್ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದ್ಲು, ನೆನಪಿದ್ಯಾ? ಅವಳ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಬೇಕಿತ್ತು. ಅವಳ ಮಗು ಸೇಫ್ ಆಗಿದೆಯಾ? ಮೇಡಮ್, ಕಮಲಿ ತುಂಬಾ ಹೊಟ್ಟೆ ನೋವು ಅಂತ ಹಾಸ್ಪಿಟಲ್ ಬಂದ್ರು. ಡಾಕ್ಟರ್ ಚೆಕ್ ಮಾಡಿದ್ರು, ಅಬಾರ್ಟ್ ಆಗಿದೆ ಅಂತ ಹೇಳಿದ್ರು. ಇದು ನಿಜನಾ? ಹೌದು ಮೇಡಮ್. ಹಾಗಿದ್ರೆ ಆ ರಿಪೋರ್ಟ್ನ ನನಗೆ ಕಳಿಸ್ಬೋದಾ? ರಿಪೋರ್ಟ್ನ ಡಾಕ್ಟರ್ ಇಟ್ಕೊಂಡಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಹಾಗಿದ್ರೆ ನಾನು ಅನ್ಕೊಂಡಿದ್ದೆ ಸರಿ, ಕಮಲಿ ಮಗು ಅಬಾರ್ಟ್ ಆಗಿದೆ. ಆದ್ರೆ ರಿಪೋರ್ಟ್ಸ್ ಬೇಕಲ್ಲ. ಹಲೋ ಡಾಕ್ಟರ್. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಒಳಗೆ ಬರ್ಬೋದಾ? ಹಾ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಗಿದ್ದೀರಿ? ಐ ಆಮ್ ಗುಡ್. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಕಮಲಿ ಘಾಟಿಯನ್. ಕಮಲಿ ಅನ್ನೋ ಪೇಷಂಟ್ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕಿತ್ತು. ಅವ್ರ ಬಗ್ಗೆ ಏನ್ ಮಾತಾಡ್ಬೇಕು? ಡಾಕ್ಟರ್, ನೀನೇ ನಾನು ನಿಮಗೆ ಫೋನ್ ಮಾಡಿದ್ದೆ. ಆಗ ನೀವು ನನ್ನ ಹತ್ರ ಸುಳ್ಳು ಹೇಳಿದ್ರಿ, ಕಮಲಿಗೆ ಅಬಾರ್ಷನ್ ಆಗಿಲ್ಲ ಅಂತ. ಆದರೆ ಇವತ್ತು ನನಗೆ ಸತ್ಯ ಗೊತ್ತಾಗಬೇಕು. ವಾಟ್ ಯು ಮೀನ್? ನಾನೇನ್ ಸುಳ್ಳು ಹೇಳ್ದೆ? ನಾನೇನು ಸುಳ್ಳು ಹೇಳಿಲ್ಲ. ಕಮಲಿ ಅವ್ರಿಗೆ ಅಬಾರ್ಷನ್ ಆಗಿಲ್ಲ. ಅದು ಸುಳ್ಳು. ನೋಡಿ ಮೇಡಮ್, ನೀವು ಈ ತರ ಮಾತಾಡ್ತಿರೋದು ನನ್ಗೆ ಇಷ್ಟ ಆಗಲ್ಲ. ನಾನು ಯಾವುದೇ ಪೇಷಂಟ್ ಡೀಟೇಲ್ಸ್ನ ಡಿಸ್ಕ್ಲೋಸ್ ಮಾಡೋದಕ್ಕೆ ಇಷ್ಟಪಡಲ್ಲ. ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೊರಡಿ. ಯಾರನ್ನ ಹೊರಡಿ ಅಂತ ಹೇಳ್ತಿದ್ದೀರಾ ನೀವು?
ನಿಜ ತಿಳ್ಕೊಳ್ದೆ ನಾನು ಇಲ್ಲಿಂದ ಹೊರಡೋದಿಲ್ಲ. ನಾನು ನಿಮ್ಮ ಹತ್ರ ಏನ್ ನಿಜ ಹೇಳ್ಬೇಕು? ಆಲ್ರೆಡಿ ನಾನು ಕಮಲಿ ಅವ್ರಿಗೆ ಮತ್ತೆ ಅವ್ರ ಮನೆಯವ್ರಿಗೆ ನಾನು ಏನ್ ತಿಳಿಸ್ಬೇಕು ತಿಳಿಸಿದೀನಿ. ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೊರಡಿ. ಆಗ್ಲಿಂದ ಒಳ್ಳೆ ಮಾತನಲ್ಲಿ ಕೇಳ್ತಿದ್ದೀನಿ. ಈಗಲೂ ನೀವು ಬಾಯ್ ಬಿಡ್ಲಿಲ್ಲ ಅಂದ್ರೆ ಆಗೋದೇ ಬೇರೆ. ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ರೂಮರ್ಸ್ನ ಹಬ್ಸಿ ನೀವು ಈ ಡಾಕ್ಟರ್ ಪ್ರೊಫೆಷನ್ನೇ ಬಿಡೋ ಹಾಗೆ ಮಾಡ್ತೀನಿ. ನಿಮ್ಮ ಹಾಸ್ಪಿಟ್ಲಲ್ಲಿ ರ್ಯಾಕೆಟ್ ನಡೆಸ್ತಿದ್ದೀರಾ, ಅಲ್ಲಿಗೆ ಬಂದು ಪೇಷಂಟ್ಸ್ ಇಂದ ಆರ್ಗನ್ಸ್ ತಗೋತಿದ್ದೀರಾ ಅಂತ ಸುದ್ದಿ ಹಬ್ಸಿದ್ರೆ ಆಗೋದೇ ಬೇರೆ. ಏನ್ ಹೆದರ್ಸ್ತಾ ಇದ್ದೀರಾ? ಡಾಕ್ಟರ್, ಈ ಊರ್ಮಿಳ ಹೇಳಿದ್ದನ್ನೇ ಮಾಡೋಳು. ನಿಮಗೆ ಡೌಟ್ ಇದ್ರೆ ಈಗಲೇ ನಿಮ್ಮ ಕ್ಲಿನಿಕ್ಗೆ ಒಂದು ಫೋನ್ ಮಾಡಿ ಕೇಳಿ. ಹಲೋ ಡಾಕ್ಟರ್, ನಾನೇ ಕಾಲ್ ಮಾಡ್ಬೇಕು ಅನ್ಕೊಂಡೆ ನಿಮ್ಗೆ. ಯಾಕೆ? ಏನಾಯ್ತು? ಈಸ್ ಎವ್ರಿಥಿಂಗ್ ಓಕೆ? ಹಾಸ್ಪಿಟಲ್ ಮುಂದ್ಗಡೆ ತುಂಬಾ ಜನ ಸೇರಿದ್ದಾರೆ, ತುಂಬಾ ಗಲಾಟೆ ಮಾಡ್ತಿದ್ದಾರೆ ಡಾಕ್ಟರ್. ಈ ಹಾಸ್ಪಿಟಲ್ ಸರಿ ಇಲ್ಲ, ಈ ಕೆಟ್ಟ ಕೆಲಸ ಎಲ್ಲ ನಡೀತೆ ಹಾಗೆ ಅಂತೆಲ್ಲ ತುಂಬಾ ಮಾತಾಡ್ತಿದ್ದಾರೆ. ಕೈಯಲ್ಲಿ ಕಲ್ ಬೇರೆ ಇದೆ ಡಾಕ್ಟರ್. ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರು ಹಾಸ್ಪಿಟಲ್ ಮೇಲೆ ಕಲ್ಲೆಸಿತಾರೆ ಮೇಡಮ್. ಶಿಟ್! ಏನಾಗ್ಬೇಕು ನಿಮ್ಗೆ? ಹಾಗೆ ಬನ್ನಿ ದಾರಿಗೆ. ಅಜ್ಜಿ, ಅಜ್ಜಿ ನೀವು ಬಂದಿದ್ದೀರಾ? ನಂಗೆ ನಂಬಕ್ಕೆ ಆಯ್ತಿಲ್ಲ. ನಂಗಂತೂ ಸ್ಯಾನೇ ಖುಷಿ ಆಯ್ತೈತೆ. ನಾನು ಇಲ್ಲಿಗೆ ಬರೋದಕ್ಕೆ ನಿನ್ ಗಂಡನೇ ಕಾರಣನಮ್ಮ. ನೀನ್ ಖುಷಿಯಾಗಿರೋದಕ್ಕೋಸ್ಕರ, ನಗ್ನಗ್ತಾ ಇರೋದಕ್ಕೋಸ್ಕರ ನಿನ್ ಗಂಡ ಏನ್ ಬೇಕಾದ್ರೂ ಮಾಡ್ತಾನೆ. ಇಂಥ ಗಂಡನ್ ಪಡೆಯೋದಕ್ಕೆ ನೀನ್ ಪುಣ್ಯ ಮಾಡಿದ್ಯಮ್ಮ. ಸರ್, ಹೌದಮ್ಮ, ನಾನ್ ಬಂದ್ರೆ ನಿನ್ ಮನ್ಸಿಗೆ ತುಂಬಾನೇ ಖುಷಿ ಆಗತ್ತೆ ಅಂತ ನಿನ್ ಗಂಡ ಬಂದ್ ಹೇಳ್ದ, ಅದಕ್ಕೆ ಬಂದ್ಬಿಟ್ಟೆ. ಕಮಲಿ ಅವರೇ, ನೀವಿಷ್ಟು ದಿನ ನಗ್ನಾಗ್ತಾ ಇದ್ರು ಆ ನಗು ಅಪೂರ್ಣ ಅನ್ನಿಸ್ತಿತ್ತು. ಆ ನಗುನ ಪೂರ್ಣ ಮಾಡೋದಕ್ಕೆ ಅನ್ಪೂರ್ಣ ಅಜ್ಜಿನೇ ಬರ್ಬೇಕಾಯ್ತು. ಅದಕ್ಕೆ ಕರ್ಕೊಬಲ್ಲ. ಅಜ್ಜಿ, ನೀವು ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಪೂಜೆಗೆ ತಡ ಆಗ್ತಿದೆ, ಬೇಗ ಬನ್ನಿ ಅಮ್ಮ. ಒಳಗೆ ಬನ್ನಿ ಅಜ್ಜಿ. ಓ ಅಮ್ಮ ಬನ್ನಿಮ್ಮ, ಬನ್ನಿ. ಬಮ್ಮ. ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಡಾಕ್ಟರ್, ನಿಮಗೆ ಕೊಟ್ಟ 5 ನಿಮಿಷ ಮುಗಿತಾ ಬಂತು. ಏನು ರಿಪೋರ್ಟ್ ಕೊಡಬಾರ್ದು ಅಂತಾನೆ ಡಿಸೈಡ್ ಮಾಡಿದ್ದೀರಾ? ನೋಡಿ ಮೇಡಮ್, ನಾನು ಹಾಗೆಲ್ಲ ರಿಪೋರ್ಟ್ ನಿಮಗೆ ಕೊಡಕ್ಕಾಗಲ್ಲ. ಓ, ದಟ್ಸ್ ಓಕೆ. ಆದ್ರೆ ನಾನು ಸುಮ್ಮನೆ ಇರ್ತೀನಿ ಅನ್ಕೋಬೇಡಿ. ಆಗ್ಲೇ ಹೇಳಿದ್ನಲ್ಲ, ನಿಮ್ಮ ಹಾಸ್ಪಿಟ್ಲು ಪೇಷಂಟ್ಸ್ನ ಮಿಸ್ಗೈಡ್ ಮಾಡ್ತಿದ್ದಾರೆ, ಅವ್ರನ್ನ ಬೇರೆ ಥರ ಯೂಸ್ ಮಾಡ್ಕೋತಿದ್ದಾರೆ ಅಂತ ರೂಮರ್ಸ್ ಹಬ್ಬಿಸ್ತೀನಿ. ಆಗ ನಿಮ್ಮ ರೆಪ್ಯುಟೇಷನ್ ಜೊತೆ ಹಾಸ್ಪಿಟಲ್ ರೆಪ್ಯುಟೇಷನ್ ಹಾಳಾಗಿ ಹೋಗುತ್ತೆ. ಆ ರಿಸ್ಕ್ ಎಲ್ಲ ಫೇಸ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ ಅಂದ್ರೆ ರಿಪೋರ್ಟ್ಸ್ನ ಕೊಡಬೇಡಿ. ಬಾಯ್. ಮೇಡಮ್, ಒಂದು ನಿಮಿಷ, ವಾಟ್ಸಪ್ಗೆ ನಾನು ಕಳಿಸ್ತೀನಿ ರಿಪೋರ್ಟ್. Thank you. Thank you very much, doctor.
ಪೂಜೆ ಪ್ರಾರಂಭ ಮಾಡೋದಕ್ಕೆ ಮುಂಚೆನೆ ಬಾಲಕೃಷ್ಣ ಪೂಜೆಯ ಮಹತ್ವವನ್ನು ಹೇಳ್ತೀನಿ, ದಯಮಾಡಿ ಎಲ್ಲರೂ ಕೇಳ್ಕೊಳ್ಳಿ. ಈ ಪೂಜೆನ ಎಲ್ಲರೂ ಮಾಡಲ್ಲ, ಇದು ನಂದಾ ಕುಟುಂಬದಲ್ಲಿ ಮೊದಲಿಂದ ಮಾಡ್ಕೊಂಡ್ ಬಂದಿರುವಂತಹ ಒಂದು ವಿಶೇಷವಾದಂತಹ ಪದ್ಧತಿ. ಈ ಮಗುವಿನ ರೂಪದಲ್ಲಿರುವಂತಹ ಬಾಲಕೃಷ್ಣನ ಪೂಜೆ ಮಾಡಿ ನಾವು ಆ ಪೂಜೆನ ಆ ಕೃಷ್ಣ ಪರಮಾತ್ಮನ ನಾವು ತೊಟ್ಲಿಗೆ ಹಾಕ್ತೀವಿ. ಅದರ ಫಲವಾಗಿ ನಿಮ್ಗೆ ಹುಟ್ಟುವಂತಹ ಮಗುವಿಗೆ ಆಯುಷ್ಯು, ಆರೋಗ್ಯ, ಸಮೃದ್ಧಿಯಾಗಿ ಸಿಗುತ್ತೆ. ಹಾಗಾಗಿ ಈ ಕೃಷ್ಣ ಪರಮಾತ್ಮನ ನಾವು ಈಗ ತೊಟ್ಲಿಗೆ ಹಾಕುವಂತಹ ಒಂದು ಪೂಜೆಯನ್ನು ಮಾಡೋಣ. ಹರಿ ಓಂ ವಸುದೇವ ಸುತಂ ದೇವಂತಂ ಚಾನೂರಮರ್ಧನಂ ದೇವಕೇ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪುಷ್ಯತೆ ಯಸ್ಯ ನಗರೇ ರಂಗಯಾತ್ರಾ ದಿನೇ ದಿನೇ ತಮಹಂ ದಿರಸಾ ವಂದೇ ರಾಜಾನಾಂ ಕುಲಶೇಖರಂ. ನೋಡಿ, ಅವರಿಗೆ ಕೆನ್ನೆಗೆ ಸ್ವಲ್ಪ ಅರಶಿನ ಹಚ್ಚಿ ಹಣೆಗೆ ಸ್ವಲ್ಪ ಕುಂಕುಮ ಮಾಡಿ. ಈಗ ಪೂಜೆ ಪ್ರಾರಂಭ ಮಾಡೋಣ. ಹರೇ ಓಂ ಅಪಸರ್ಪಂತು ಹೇ ಭೂತಾ ಹೇ ಭೂತಾಪಸಂಸ್ಥಿತಾ ಹೇ ಭೂತಾ ವಿಘ್ನಕರ್ತಾ ಸಾರಿ, ಎಕ್ಸ್ಕ್ಯೂಸ್ ಮೀ. ते गच्छन्तज्ञया हरे वृत्तित्वयादु तालोकाधेवित्वन्विष्णुनादृतान् त्वं सदा इमां देवे पवित्रं कुरु शासनम्. ಹೇಳು ಬೇಬಿ. ಮಾಮ್, ವೇರ್ ದ ಹೆಲ್ ಆರ್ ಯು? ನೀವು ಬರ್ತೀರಾ ಅಂತ ಹೇಳಿ ನನ್ನ ಮಾತ್ರ ಕಳಿಸಿ ಒಬ್ಳೆ ಹೊಟ್ಟೆ ಹುರ್ಕೊಳ್ಳೋ ಹಾಗೆ ಮಾಡಿದ್ರಲ್ಲ ಬೇಬಿ. ನೋ ಮಾಮ್, ನಂಗೇನು ಹೇಳ್ಬೇಡಿ. ನೀವ್ ಬೇಕಾದ್ರೆ ಇಲ್ಲಿ ಬಂದು ಅಜ್ಜಿ ಜೊತೆ ಇರಿ, ನಾನ್ ಮಾತ್ರ 1 ಸೆಕೆಂಡು ಇಲ್ಲಿರಲ್ಲ. ಓಕೆ ಬೇಬಿ ಪ್ಲೀಸ್ ವೇಟ್. ನೋಡು, ಎಲ್ಲಾ ಸಂದರ್ಭದಲ್ಲೂ ನೀನೇ ನೋವು ಪಡ್ಬೇಕಾಗಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಬೇರೆಯವ್ರು ಪಡೋ ನೋವನ್ನ ಎಂಜಾಯ್ ಮಾಡೋಂಥ ಸಂದರ್ಭಗಳು ಬರುತ್ತೆ. ಆ ಸಂದರ್ಭ ಇವತ್ತು ಸೃಷ್ಟಿಯಾಗುತ್ತೆ. ವಾಟ್ ಮಾಮ್, ಏನಾಗುತ್ತೆ? ನೀವೇನ್ ಪ್ಲಾನ್ ಮಾಡಿದ್ದೀರಾ? ನಾನೇನು ಪ್ಲಾನ್ ಮಾಡಬೇಕಾಗಿಲ್ಲ. ನಿನ್ನೆ ನಾನು ಮಾಡಿದ ಪ್ಲಾನು ಇವತ್ತು ರಿಸಲ್ಟ್ ಕೊಡುತ್ತೆ. ಅಂದ್ರೆ ನಿನ್ನೆ ನೀನು ನನ್ನ ಮೇಲೆ ಕೂಗಾಡ್ದೆ ಅಲ್ವಾ, ನಾನೇನು ಮಾಡಿಲ್ಲ ಅಂತ. ಇವಾಗ ಹೇಳ್ತೀನಿ ಕೇಳು. ಕಮ್ಲಿ ಹೊಟ್ಟೆಲಿ ಮಗು ಇಲ್ಲ. ವಾಟ್ ಮಾಮ್, ಏನ್ ಹೇಳ್ತಾ ಇದ್ದೀರಾ? ಎಸ್, ನಿನ್ನೆ ಅವಳ ಮಗು ಅಬಾರ್ಟ್ ಆಗಿದೆ. ಮಾಮ್, ಆರ್ ಯು ಸೀರಿಯಸ್? ಹಾಗಿದ್ರೆ ಈಗ ಏನ್ ಮಾಡೋದು? ಏನೂ ಇಲ್ಲ, ನೀನ್ ಸುಮ್ಮನೆ ಇಲ್ದಿರೋ ಮಗುಗೆ ಅವ್ರು ಮಾಡ್ತಿರೋ ಬಾಲಕೃಷ್ಣ ಶಾಸ್ತ್ರನ ನೋಡ್ತಾ ಇರು. ನಾನಿನ್ ಸ್ವಲ್ಪ ಹೊತ್ತಲ್ಲೇ ಬರ್ತೀನಿ. ಆಮೇಲೆ ಟೈಮ್ ನೋಡ್ಕೊಂಡು ಬಾಂಬ್ನ ಬ್ಲಾಸ್ಟ್ ಮಾಡೋಣ. ಓಕೆ? Sure, Mom. I'm waiting for you. हरे ओम वैश्वानराय विद्महे लालेलाय धीमहि
तन्नो अग्ने प्रचोदयात् अग्निपुरुषाय नमो नमः इलाके वैश्वानराय विद्महे लालीलाय धीमहि तन्नो अग्ने प्रचोदयात् अग्निपुरुषा देवताभ्यो नमो नमः ओम नमो भगवते वासुदेवाय श्रीमन्नारायण चरणौ शरणं प्रपद्ये श्रीमते नारायणाय नमो नमः ओम नमो भगवते वासुदेवाय स्वाहा 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 ತಟ್ಟೆ ಹಾಲಿಟ್ಬಿಡಿ ಸರ್ ತಗೊಳ್ಳಿ ಪೂರ್ಣಾವತಿಗೆ ಒಂದು ಪೂಜೆ ಮಾಡಿ ಓಂ ನರಃ ಓಂ ಪೂರ್ಣಾಹುತಿ ದೇವತಾಭ್ಯೋ ನಮೋ ನಮಃ ಪೂರ್ಣಾಹುತಿ ಮತ್ತಮಂ ಜಹಾತೆ सप्तहोत्र सप्तदात्व अगृह्णेन गृह्णेन स्वाहा पूर्णाहुति देवताभ्यो नमः ध्यायामे ध्यानं समर्पयामे आवाहयामे रत्नसिंहासनं समर्पयामे हस्तयोः अर्घ्यं समर्पयामे पादारविन्दयोः पाद्यं समर्पयामे मुखारविन्दयोः आचमनीयं समर्पयामे ओम दशाङ्गलं जगलं धूपं सुगन्धकृतमनोहरं कपिलाकृतसंयुक्तं धूपोऽयं प्रदगस्तदा धूपमाघ्रापयामे सुधूपं दर्शयामे ओम श्रीयत्कान्ताय कल्याणनिदहेदहेत्मना श्रीवेङ्कटनिवासाय श्रीनिवासाय मङ्गलम् मंगलम कौशलेन्द्राय महानियाय गुणात्मने चक्रवर्ती तनोजाय सार्वभौमायास्तु मंगलम पूर्णाहुति देवताभ्यो नमो नमः सोमान्तर्यामे श्रीमते नारायणाय नमः प्रत्यक्ष मंगल निराजनम संदर्शयामे मंगल निराधनानंतर ಮುಟ್ಟಿ ಪ್ರಾರ್ಥನೆ ಮಾಡಿಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡೋದಕ್ಕೋಸ್ಕರ ವಿಶೇಷವಾಗಿ ಪೂರ್ಣಾಹುತಿನ ಮಾಡ್ತಾ ಇದೀವಿ. ಓಂ ದೇವೇಂಬಾಚ ಮನಧನಯಂತ ದೇವಾ ತಾಂ ವಿಶ್ವರೂಪಾಂ ಶುಭೋವಸಂತ. ತಗೊಳ್ಳಿ ಎದ್ದು ನಿಂತ್ಕೊಂಡು ಎಲ್ರಿಗೂ ಕೊಟ್ಟು ನಮಸ್ಕಾರ ಮಾಡಿಸ್ಕೊಳ್ಳಿ. पूर्णाहुतिमुत्तमं जहाते सर्वं वै पूर्णाहुतिः. पूर्णाहुति देवताभ्यो नमो नमः. पूर्णाहुति देवताभ्यो नमो नमः. वैश्वानराय विद्महे नालीलाय धीमहि तन्नो अग्निः प्रचोदयात्. पुरुषा देवताभ्यो नमः. पूर्णाहुति देवताभ्यो नमः. ध्यायामे ध्यानं समर्पयामि आवाहयामि रत्नसिंहासनं समर्पयामि वनस्पतेरसोत्पन्ना गन्धाढ्यो गन्धमुत्तमः आघ्रेयं सर्वदेवानां धूपोऽयं प्रदगस्तदा. ओम नमो भगवते महासुदर्शनाय भोगो सुदर्शना दुष्टं धारय धारय दुरितं मनः न पापं दह दह रोगं हर्दय मर्दय आरोग्यं कुरु.